ಇವಾಗ ನಾನು ಸನ್ಸೆಟ್ ಕ್ರೂಸ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಕ್ರೂಸ್ ಟಾಪ್ ಮೇಲೆ ಪಾರ್ಟಿ, ಈವ್ನಿಂಗು ಒಳ್ಳೆ ಗಾಳಿನೂ ಬರ್ತಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ಪಾರ್ಟಿಗೆಲ್ಲ ಫುಲ್ಲು ರೆಡಿ ಆಗಿದೆ. ಎಂಡ್ ಸ್ಪೀಚ್ ಕೊಟ್ಟರು ವಿಯೆಟ್ನಾಮಲ್ಲಿ. ನನಗಂತೂ ಒಂದು ಚೂರು ಏನೂ ಅರ್ಥನೇ ಆಗಿಲ್ಲ. ಸೊ ನಾವು ನೆಕ್ಸ್ಟು ಫೋಟೋಸ್, ವೀಡಿಯೋಸ್ ಎಲ್ಲ ಫುಲ್ಲು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವೆಲ್ಲ ಡ್ಯಾನ್ಸು ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ಒಂದು ಚಿಕ್ಕ ಝಲಕು ನಮ್ಮ ಡ್ಯಾನ್ಸ್ ವೀಡಿಯೋ ನಿಮಗೋಸ್ಕರ ಇದೆ, ನೋಡಿ ಇವಾಗ. ಕ್ರೂಸಿಂದ ಹೊರಡೋ ಟೈಮ್ ಆಯಿತು, ಬಟ್ ಕೆಳಗಡೆ ಬಂದಾಗ ನಾನಂತೂ ಫುಲ್ ಟೆನ್ಷನಲ್ಲಿದ್ದೆ. ಯಾಕಂದರೆ ನನ್ನ ಐಫೋನ್ ಚಾರ್ಜರ್ ವೈಯರ್ ಕಾಣಿಸ್ತಿರ್ಲಿಲ್ಲ. ಬಟ್ ಆಮೇಲೆ ನನ್ನ ಟ್ರಾವೆಲರ್ ಬ್ಯಾಗಲ್ಲಿತ್ತು, ಸಿಕ್ತು. ಅಲ್ಲಿಂದ ಹೊರಟಿ ಹೋಟೆಲಿಗೆ ಬಂದ್ವಿ. ನಮಗೆಲ್ಲ ಫುಲ್ ಟಯರ್ಡ್ ಆಗಿತ್ತು. ಸೊ ಬಸ್ಸಲ್ಲಿ ನಾವೆಲ್ಲ ಒಳ್ಳೆ ನಿದ್ದೆ ಮಾಡಿದ್ವಿ. ಹೋಟೆಲಿಗೆ ಬಂದಮೇಲೆ ನಮ್ಮ ಗ್ರೂಪ್ ಕ್ಯಾಪ್ಟನ್ದ ನಮಗೆ ಎಂಡ್ ಬ್ರೀಫಿಂಗ್ ಸಿಕ್ತು. ಅದಾದಮೇಲೆ ಟ್ರಾವೆಲ್ ಕಂಪ್ನಿಯಿಂದ ಈ ಒಂದು ನಮಗೆ ಗಿಫ್ಟು ಕೂಡ ಸಿಕ್ತು. ನಾವೆಲ್ಲ ತುಂಬ ಬೇಜಾರಲ್ಲಿದ್ವಿ, ಯಾಕಂದರೆ ಟ್ರಿಪ್ಪು ಮುಗೀತು. ಎಲ್ಲರೂ ಕೂಡ ನಾಳೆ ಅವರವರ ಸಿಟಿಗೆ ಹೋಗ್ತಾ ಇದ್ದಾರೆ. ನಾನಂತೂ ಈ ಒಂದು ಟ್ರಿಪ್ಪನ್ನು ಮತ್ತು ನನ್ನ ಟ್ರಾವೆಲರ್ಸ್ನ ತುಂಬಾ ಮಿಸ್ ಮಾಡ್ಕೊತೀನಿ. ಎಲ್ಲರೂ ಕೂಡ ತುಂಬ ಒಳ್ಳೆಯವರು. ಆ್ಯಂಡ್ ಇದು ನನ್ನ ವಿಯೆಟ್ನಾಮ್ ವ್ಲಾಗ್ಸ್ನ ಲಾಸ್ಟ್ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ವ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಇನ್ನೂ ಬರೀ ವಿಯೆಟ್ನಾಮ್ದು ರೀಲ್ಸು ಮತ್ತು ಫುಡ್ಡು, ಶಾಪಿಂಗು ಮತ್ತು ಒಂದು ಟ್ರಿಪ್ಪಲ್ಲಿ ಎಷ್ಟು ಖರ್ಚಾಯಿತು ಅಂತ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.